ಥೈಲ್ಯಾಂಡ್ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನೀಗಿದ್ದೀನಿ ಬ್ಯಾಂಕಾಕ್ನ ಸೆಂಟ್ರಲ್ ವರ್ಲ್ಡ್ ಹತ್ರ. ಸೆಂಟ್ರಲ್ ವರ್ಲ್ಡ್ ಅಂದರೆ ಇದೊಂದು ಮಾಲ್ ಥರ, ನಾನು ಹಿಂದೆ ನೋಡ್ಬೋದು. ಇವತ್ತು ನಾವು ಫ್ಲೋಟಿಂಗ್ ಮಾರ್ಕೆಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಂಕಾಕಿಂದ 2 hours ಜರ್ನಿ ಮಾಡಬೇಕು. ಸೊ ನಾವು ಇದನ್ನು ಪ್ಯಾಕೇಜ್ ಥರ ಬುಕ್ ಮಾಡ್ಕೊಂಡಿದ್ವಿ. ಕ್ಲೂಕ್ನಲ್ಲಿ 2 ಮಾರ್ಕೆಟ್ ತೋರಿಸ್ತಾರೆ, ಒಂದು ಫ್ಲೋಟಿಂಗ್ ಮಾರ್ಕೆಟು, ಇನ್ನೊಂದು ರೈಲ್ವೆ ಮಾರ್ಕೆಟು. ಸೊ 2 ಮಾರ್ಕೆಟು ನೋಡ್ಕೊಂಡು ಬರೋಣ, ಸುತ್ತಾಡ್ಕೊಂಡು ಬರೋಣ ಹೇಗಿದೆ ಅಂತ. ಹಾಗೆ ನಾನು ಹಿಂದೆ ನೋಡ್ಬೋದು ನೀವು, ಆಲ್ರೆಡಿ ಅವರು ಚೆಕ್-ಇನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಏನು ಬುಕ್ ಮಾಡಿರ್ತೀವಿ ಅದನ್ನು ಬಂದಿಲ್ಲಿ ನಾವು ಚೆಕ್-ಇನ್ ಮಾಡಿಕೊಂಡು ನಮ್ಮದು ಪಾಸ್ಪೋರ್ಟ್ ನಂಬರು ಮತ್ತು ಹೆಸರು ಅದೆಲ್ಲ ಡೀಟೇಲ್ಸ್ ಬರೆದ್ರೆ ಈ ಥರ ಸ್ಟಿಕ್ಕರ್ ಕೊಡ್ತಾರೆ, ಅದನ್ನು ಅಂಟಿಸ್ಕೋಬೇಕು. ಹಾಗೆ ನನ್ನ ಮುಂದೆ ನೀವು ನೋಡ್ಬೋದು ಬಸ್ಗಳೆಲ್ಲ ನಿಂತಿದೆಯಲ್ಲ, ಈ ಥರ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ 2 hours ಜರ್ನಿ ಮಾಡೋಣ, ಹೋಗೋಣ, ನೋಡೋಣ ಹೇಗಿದೆ ಅಂತ, ಎಂಜಾಯ್ ಮಾಡೋಣ. ನನ್ನ ಜೊತೆ ನೀವು ಕೂಡ ವರ್ಚುವಲ್ ಆಗಿ ಟ್ರಾವೆಲ್ ಮಾಡಿ ಪೂರ್ತಿ ನೋಡಿ ವಿಡಿಯೋನ. ಹೇಗಿದೆ ಅಂತ ಕೊನೆಯಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ಬಸ್ಸು ಬೋರ್ಡ್ ಮಾಡಾಯಿತು, ನೋಡಿ ಹೇಗಿದೆ ಬಸ್ಸು, ಸೂಪರ್ ಆಗಿದೆ, ಸೂಪರ್ ಲಕ್ಸುರಿ ಆಗಿದೆ. ನಾವು ಹೋಗ್ತಾ ಇರೋ ಫ್ಲೋಟಿಂಗ್ ಮಾರ್ಕೆಟ್ ಬಂದು ಹೆಸರು ಡ್ಯಾಮ್ ನಾಯಿನ್ ಸದೌಕ್ ಫ್ಲೋಟಿಂಗ್ ಮಾರ್ಕೆಟ್ ಅಂತೆ. ಪ್ರೊನೌನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಇದು ಬಂದು ಯಾವ ಊರಲ್ಲಿದೆ ಗೊತ್ತಾ? ರಚಾಬುರಿ ಅನ್ನೋ ಊರಲ್ಲಿದೆ. ಬ್ಯಾಂಕಾಕಿಂದ 2 hours ಜರ್ನಿ. ರಚಾಬುರಿನಲ್ಲಿರುವಂತಹ ಡ್ಯಾಮ್ ನಾಯಿನ್ ಸದೌಕ್ ಫ್ಲೋಟಿಂಗ್ ಮಾರ್ಕೆಟ್, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಫಸ್ಟು. ಅಲ್ಲಿಂದ ಮತ್ತೆ ಇನ್ನೊಂದು ರೈಲ್ವೆ ಮಾರ್ಕೆಟ್ ಇದೆ, ಅದೇನು ಹೆಸರು ಅಂತ ಆಮೇಲೆ ಹೇಳ್ತೀನಿ. ಅಲ್ಲಿಗೆ ಹೋದ್ಮೇಲೆ ಫಸ್ಟು ಈ ಫ್ಲೋಟಿಂಗ್ ಮಾರ್ಕೆಟ್ ಮುಗಿಸೋಣ, ಆಮೇಲೆ ರೈಲ್ವೆ ಮಾರ್ಕೆಟ್ ಕೂಡ ನೋಡೋಣ. ಇಲ್ಲಿ 15 minutes ಸ್ಟಾಪ್ ಕೊಟ್ಟಿದ್ದಾರೆ, ಏನಾದರೂ ತಿನ್ನೋಕ್ಕೆ ಮಾಡೋಕ್ಕೆ ಟಾಯ್ಲೆಟ್ ಯೂಸ್ ಮಾಡಬೇಕಂದ್ರೆ ಮಾಡಿ ಅಂತ. ಇಲ್ಲೇನೋ ಒಂದು ಸ್ಟಾಪ್ ಇತ್ತು, ಅದಕ್ಕೆ ಸುಮ್ಮನೆ ನೋಡೋಕೆ ಹೋಗ್ತಾ ಇದ್ದೀನಿ. ಶೂ ಬೇಕಿತ್ತು ನನಗೆ, ವೈಟ್ ಕಲರ್ ಶೂ ಸಿಗಲೇ ಇಲ್ಲ. ನೋಡೋಣ ಬನ್ನಿ. ಅಯ್ಯೋ ಜಾಸ್ತಿ ಇದೆ ರೀ. ಕ್ರಾಕ್ಸು ಶೂಸು ಎಲ್ಲ 1600 1700 ಬಾತ್ ಇದೆ. ಅಷ್ಟೆಲ್ಲ ಕಾಸ್ಟ್ಲಿ ಆಯಿತು. ಏನೋ ಒಂದು 200-300 ಅಂತಂದರೆ ಕೊಟ್ಟು ಇಸ್ಕೊಬೋದು, ಅಷ್ಟು ಕಾಸ್ಟ್ಲಿ ಯಾರು ಕೊಡ್ತಾರಲ್ಲ. ಬನ್ನಿ 7-Eleven ಹೋಗಿ ಏನಾದರೂ ನೋಡೋಣ, ಸ್ವಲ್ಪ ಮಧ್ಯಾಹ್ನಕ್ಕೆ ಏನಾದರೂ ತಿನ್ನೋಕ್ಕೆ ಏನಾದರೂ ಸಿಗುತ್ತಾ ಅಂತ. 7-Eleven ಹೋಗಿ ಬಟರ್ ಬ್ರೆಡ್ ತೊಗೊಬಂದಿದ್ದೀವಿ. ಬಟರ್ ಬ್ರೆಡ್ ತೊಗೊಬಂದಿದ್ದೀವಿ. ಒಂದಕ್ಕೆ 9 ಬಾತ್ ಆಯಿತು, 2 ತಗೊಂಡು 18 ಬಾತ್ ಆಯಿತು. ಇದೇ ಬ್ರೇಕ್ಫಾಸ್ಟ್ ನಮಗೆ. Now we talk about our program. The first we have to go floating market because it's over there. Why we come too early? Because over there is a morning market. In Damdang Saduak they separate for in the morning and evening. We have the market is Amphawa, but our program for in the morning is Damdang Saduak. And second we have to go coffee shop and restaurant, like a hotel restaurant like this is over there. Named Buffalo Coffee Shop. Why we call Buffalo Coffee Shop? Because over there have special one, special for Buffalo. Buffalo is white skin. It's over there so cute, like a pink one. That's why we call Buffalo Coffee Shop. And the third highway, the train market. Yeah, the train market will be right in the train market at the 2 o'clock. ಡ್ಯಾಮ್ ನಾಯಿನ್ ಸೌದಕ್ ಫ್ಲೋಟಿಂಗ್ ಮಾರ್ಕೆಟ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಹೋಗೋಣ, ಸುತ್ತಾಡಿ ನೋಡೋಣ, ಬೋಟ್ ಹತ್ಕೊಂಡು ಫ್ಲೋಟಿಂಗ್ ಮಾರ್ಕೆಟ್ನ ಹೇಗಿದೆ ಅಂತ. ಬಂತು ನೋಡ್ರಿ ನಮ್ಮದು ಬೋಟು. ಫ್ರೆಂಡ್ಸ್ ಪುರಾಣ
ಇದೆ. ಫುಲ್ಲು ನೀರು ಇಲ್ಲಿವರೆಗೂ ಇದೆ, ಎಷ್ಟು ಹೈಟ್ ಇದೆ ನೋಡಿ. ಮತ್ತು ಬೋಟ್ ಕೂಡ ಏನಷ್ಟು ಹೈಟಲ್ಲಿಲ್ಲ, ಬೋಟ್ ಕೂಡ ಚಿಕ್ಕದಾಗಿರುತ್ತೆ ನೋಡಿ. ಅವ್ರದ್ದು ಹೊಲ ಗದ್ದೆಗಳೆಲ್ಲ ಕಾಣಿಸ್ತಿದೆ. ಇಲ್ಲ ಗಾಳಿಗೆ ಡಬಲ್ ತಿಂದು ನೋಡ್ರಿ, ಅವ್ನು ಹೋಗಿದ್ದ ಸ್ಪೀಡ್ಗೆ ನನ್ನ ಗಾಗಲ್ಸ್ ಕೂಡ ಬಿದ್ದೋಯ್ತು ನೀರಿನಲ್ಲಿ. ಎಷ್ಟು ಕಾಪಾಡ್ಕೊಂಡು ಬಂದಿದ್ದೆ ನಾನು, ಡಬಕ್ಕಂತ ಬಿದ್ದೋಯ್ತು ಹಂಗೆ ನೀರಿನಲ್ಲಿ. ಅಷ್ಟು ಫೋರ್ಸ್ ಆಗೋದ, ಅಷ್ಟು ಗಾಳಿ ಬಂತು, ಬಿದ್ದೋಯ್ತು. ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಮನೆಗಳು ಹೆಂಗಿದೆ ನೀರ್ ಹತ್ರಕ್ಕೇನೆ. ಇವ್ರು ಯಾರೋ ಆಲ್ರೆಡಿ ಹೋಗಿ ಬಂದ್ಬಿಡ್ತಾ ಇದ್ದಾರೆ. ಮನೆಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಕಲರ್ಫುಲ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಹೂವುಗಳು ಬೇರೆ ಜೋಡಿಸ್ಬಿಟ್ಟಿದಾರ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಅಜ್ಜಿ ಏನೋ ಪಾಪ ಕೆಲಸ ಮಾಡ್ಕೊತ ಇದೆ. ಒಂದೇನು ಇಷ್ಟ ಆಯಿತು ಅಂದರೆ ಇಲ್ಲಿ ಎಲ್ಲರೂ ಏಜ್ ಆದಮೇಲೂ ಕೆಲಸ ಮಾಡ್ತಾರೆ ರೀ. ಹೆಂಗಸರು ಗಂಡಸರು ಕೆಲಸ ಮಾಡಿರೋದು ಕಮ್ಮಿ ನೋಡ್ತಾ ಇರೋದು ನಾವು, ಬಟ್ ಹೆಂಗಸರು ಕೆಲಸ ಮಾಡ್ತಾರೋದು ತುಂಬ ಜನ ನೋಡ್ತಾ ಇದೀವಿ. ಏಜ್ ಆಗಿದ್ರು ಕೂಡ ಬೆಳಗ್ಗೆನೆ ಎದ್ದು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಕ್ಯೂನಲ್ಲಿ ಬಂದು ಹಂಗೆ ಬರ್ತಾವ್ರೆ ನೋಡಿ, ಒಂದು ಬೋಟ್ ಆದಮೇಲೆ ಒಂದು ಬೋಟ್, ಒಂದು ಬೋಟ್ ಆದಮೇಲೆ ಒಂದು ಬೋಟ್. ಟ್ರಾಫಿಕ್ ನೋಡ್ರಿ ಎಷ್ಟಿದೆ ನೀರಲ್ಲಿ. ಬೋಟ್ಗಳು ಹೆಂಗೆ ನಿಂತಿದೆ ನೋಡಿ, ಫುಲ್ ಟ್ರಾಫಿಕ್ಕು ನೋಡ್ರಿ. ಕೊಕೊನಟ್ ಐಸ್ ಕ್ರೀಮ್ 60 ಬಾತ್ ಅಂತೆ ನೋಡಿ. ಬ್ಯಾಗೆಲ್ಲ ಇಟ್ಕೊಂಡು ಮಾರ್ಕೊಂಡು ಹೋಗ್ತಾ. ಏನೇನು ಮಾರ್ತಾರೆ ನೋಡ್ರಿ.
ಕಾಸ್ಟ್ ಹೇಳ್ತಾರೆ ರೀ ಇವರು. Give me how much? ನೋಡ್ರಿ ಮೊಸರು Makin dah, jangan makan. అర్జెంట్లు ఏమి ఉండవు అని చెప్పి చేసిన లాంటిది ఉంటే ఎగ్ తెచ్చుకున్నాను కొద్దిగా అదే తినేసి టూ మచ్ How much give me? 100 Huh? 100 Oh, 450. no టూ మచ్ ఇట్ ఇస్ How much give టూ me more? మచ్ ఇట్ ఇస్ How much give me more? 100 baht 150 150 200. 150 Okay. not bite no ಎಷ್ಟು ಸೊ ನಮಗೆ ಈಗ 1.5 hour ಫ್ರೀ ಕೊಟ್ಟಿದ್ದಾರೆ ಇಲ್ಲಿ ಸುತ್ತಾಡೋದಕ್ಕೆ. ಫ್ಲೋಟಿಂಗ್ ಮಾಡಿಕೊಂಡು ಕೂಡ ಮಾರ್ಕೆಟ್ ನೋಡ್ಬೋದು, ವಾಕಿಂಗ್ ಮಾಡಿಕೊಂಡು ಕೂಡ ಮಾರ್ಕೆಟ್ ನೋಡ್ಬೋದು. ಸೊ ನೋಡಿ ನನ್ನ ಹಿಂದೆ ಫುಲ್ ಶಾಪಿಂಗ್ ಹವನೋ ಹವ, ಫುಲ್ಲು ಶಾಪಿಂಗ್. ಆದರೆ ಇಲ್ಲಿ ಸ್ವಲ್ಪ ನಮ್ಮ ಹೋಸ್ಟ್ ಇದ್ರಲ್ಲ ಅವರು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಲ್ಲಿ, ನೋಡ್ಕೊಂಡು ತೊಗೊಳ್ಳಿ ಅಂತ ಅಂದರು. ನೆಕ್ಸ್ಟ್ ಹೋಗ್ತೀವಲ್ಲ ರೈಲ್ವೆ ಮಾರ್ಕೆಟು, ಅಲ್ಲಿ ಸ್ವಲ್ಪ ಚೀಪ್ ಇರುತ್ತೆ, ಇದಕ್ಕಿಂತ ಚೀಪ್ ಇರುತ್ತೆ ಅಂತ ಅಂದರು. ನಾನು ಅದಕ್ಕೆ ಇಲ್ಲೇನು ಈಸ್ಕೊಳಕ್ಕೆ ಹೋಗ್ತಿಲ್ಲ, ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳಕ್ಕೆ ಎಷ್ಟೆಷ್ಟು ಇರ್ಬೋದು ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಕಾಸ್ಟ್ ಕಂಪೇರ್ ಮಾಡ್ಕೋಬೋದಲ್ಲ ಆಮೇಲೆ, ಅಲ್ಲಿ ಕೇಳೋಕ್ಕೂ ನಮಗೊಂದು ಐಡಿಯಾ ಸಿಗುತ್ತಲ್ಲ, ಅದಕ್ಕೋಸ್ಕರ. ಹೌ ಮಚ್ ವಾಲೆಟ್ಸ್? Wallet some this a leather expensive this 880 baht, this a 1500 baht. ದಿಸ್ ಇಸ್ 800. Yeah. ಏನ್ರಿ ಯಾಮರ್ಸ್ತಾರೆ ನಮಗೇನೆ. 800 ಬಾತ್ ಅಂತೆ. ಮೇಘಾ ಎಷ್ಟು ಅಂತ ಕೇಳಿದ್ರೆ 800 ಬಾತ್ ಅಂತೆ. ಇದನ್ನ ಈ ಥರದ ಬ್ಯಾಗ್ನ ಅವಾಗಲೇ ಕೇಳಿದ್ನ 450 ಬಾತ್ ಬೇಜನ್ ಬಗ್ರ ಮಾಡಕ್ಕೆ ನೋಡ್ತಾರಪ್ಪ ಸ್ವಾಮಿ. ಸೊ ಇದು ನಮ್ಮ ಇವತ್ತು ಹೋಸ್ಟು ಟೋನಿ ಅಂತ, ಟೋನಿ ರೈಟ್, ಟೋನಿ ಅಂತ ನಮ್ಮ ಹೋಸ್ಟು. ಶಿ ಇಸ್ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರೋಗ್ರಾಮ್. ನಾನೀಗಿದ್ದೀನಿ ಬಫೆಲೋ ಆಂಫಾ ಹತ್ರ. ನೋಡಿ ಬಫೆಲೋ ಫಾರ್ಮಿಂಗ್ ಥರ ಅಂತ ಇದು ತುಂಬ ಫೇಮಸ್ ಅಂತೆ ಈ ಕಡೆ. ನೀವು ನೋಡ್ಬೋದು ಇಲ್ಲಿ ಬೋರ್ಡ್ ಕೂಡ ನನ್ನ ಸುತ್ತಾನು ನೋಡಿ ಫುಲ್ಲು ಏನೋ ಸ್ಪೆಷಲಾಗಿ ಮಾಡಿಬಿಟ್ಟಿದ್ದಾರೆ ಬಫೆಲೋ ಫಾರ್ಮಿಂಗ್ ಥರ. ಇದ್ರ ಹೆಸರು ಬಫೆಲೋ ಆಂಫಾ ಅಂತ ನೋಡ್ಬೋದು ಇಲ್ಲಿ ನೀವು. ಇಲ್ಲಿ ಹೋಟೆಲ್ ಇದೆ ಮತ್ತು ರೆಸ್ಟೋರೆಂಟ್ ಇದೆ, ಕೆಫೆ ಇದೆ, ಮತ್ತು ಖಟಿ ಖಲಾ ಅಂತ ಇದೆಯಲ್ಲ. ಖಟಿ ಅನ್ನೋದು ಗಂಡದು ಬಫೆಲೋ, ಖಲಾ ಅನ್ನೋದು ಹೆಣ್ಣು ಬಫೆಲೋ. ಹೆಣ್ಣು ಬಫೆಲೋ ಪ್ರೆಗ್ನೆಂಟ್ ಇದೆಯಂತೆ ಈಗ. ಗಂಡು ಬಫೆಲೋನ ಮಾತಾಡ್ಸ್ಕೊಂಬರೋಣ ಬನ್ನಿ, ಖಟಿನ ಮಾತಾಡ್ಸ್ಕೊಂಬರೋಣ ಬನ್ನಿ. ಖಟಿನ ಮಾತಾಡ್ಸೋಣ ಬನ್ನಿ. ರಿಲ್ಯಾಕ್ಸ್ಡ್ ಆಗಿದೆ ರೀ ಜಾಗ. ಎಷ್ಟು ಚೆನ್ನಾಗಿದೆ ರಿಲ್ಯಾಕ್ಸ್ಡ್ ಆಗಿ. ಇಲ್ಲಿ ನೋಡಿ ಕಟ್ಟಿ ಇಲ್ಲಿದೆ, ಮಾತಾಡ್ಸೋಣ. Why you sleep? 不要睡觉啦！ ಯಾವ ಕಲರಲ್ಲಿ? ವೈಟ್ ಕಲರಲ್ಲಿ ಇದಲ್ಲ, 起来，起来！ ಪಿಂಕ್ ಥರ.是你的工作了。你们导游跟你讲了吗？
5 separate. ನೋಡಿದ್ರಲ್ಲ ಬಫೆಲೋ ಫಾರ್ಮು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಅದನ್ನು ನೋಡಿ ಅಂತ ಕಮೆಂಟ್ ಹಾಕಿ. ಅದನ್ನು ನೋಡ್ತಾ ಇದ್ದರೆ ಯಾಕೋ ಇವರು ಅದನ್ನು ಪಿಗ್ ಜೊತೆ ಬ್ರೀಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದ್ರ ಆಕಾರ, ಅದ್ರ ಕಲರೆಲ್ಲ ನೋಡ್ತಾ ಇದ್ದರೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೋಡ್ರಿ ಬಸ್ ಡ್ರೈವರ್ ಸೀಟ್ ಹೆಂಗಿದೆ, ಎಷ್ಟು ಬಟನ್ಸು, ಎಷ್ಟು ಕ್ಲಿಕ್ಸು. ಇದು ನಮ್ಮ ಬಸ್ಸು. ಬನ್ರಿ, ನಾನು ನಿಮಗೆ ಇವತ್ತು ರೈಲ್ವೆ ಮಾರ್ಕೆಟ್ನ ತೋರಿಸ್ತೀನಿ. ನೋಡ್ರಿ, ಟ್ರ್ಯಾಕ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಟ್ರೈನು ಹೋಗೋವಾಗ ಜನ ನಿಂತ್ಕೊಂಡು ನೋಡ್ತಾರೆ. ಅಂಗಡಿಗಳೆಲ್ಲ ಹಾಗೆ ಇದೆ. ಈಗ ಟ್ರೈನು ಬರ್ತಾ ಇಲ್ಲ, ಸೊ ನಾವು ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ಬೋದು. ನೋಡ್ರಿ, ಫುಲ್ಲು ವಾಕಿಂಗ್ ಹಲ್ಚಲ್ ನಡೀತಿದೆ ಟ್ರ್ಯಾಕ್ ಮೇಲೆ. ನೋಡಿ, ಟ್ರ್ಯಾಕ್ ಮೇಲೆ ಸೊ ಈಗ 2:15ಗೆ ಟ್ರೈನ್ ಬರುತ್ತೆ. ಆಗ ಇವ್ರು ಹಾಕಿದಾರಲ್ಲ ಮೇಲ್ಗಡೆ ಟಾರ್ಪಲ್ ಎಲ್ಲ ಎತ್ಬಿಡ್ತಾರೆ. ಟ್ರೈನ್ ಹೋದ್ಮೇಲೆ ಮತ್ತೆ ವಾಪಸ್ ಹಾಕೊಂತಾರೆ. 2:15ಗೆ ಬರುತ್ತೆ ಟ್ರೈನ್. ನೋಡ್ರಿ, ಟ್ರೈನ್ ಬರುತ್ತೆ ಅಂತ ಎಲ್ಲ ಆಂಟಿ ಎತ್ತಿಕ್ಕೊಂತ ಇದ್ದಾರೆ ಒಳಗಡೆಗೆ. ಇಲ್ಲಿ ಬರುತ್ತೆ ಟ್ರೈನು, ಅದಕ್ಕೆ ಆಂಟಿ ಎಲ್ಲ ಎತ್ತಿಕ್ಕೊಂತ ಇದ್ದಾರೆ. ಎಲ್ಲ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಜನ ಫುಲ್ಲು. First 1, 2, 3. Say 1, 2, 3. With the red white 1, 2, 3. And video red white 1, 2, 3. Hey! The train start coming slowly. You can come out and take a picture. See? Take a picture very quickly. I'm counting down to you, okay? 5, 5, 4, 3, 9. In the red skirt, in the brown skirt, you need to get back right.
ನೋಡ್ರಿ ಎಲ್ಲ ವಾಪಸ್ಸು ಮತ್ತೆ ಹಾಕೊಂಡ್ಬಿಟ್ರು, ಶಾಪ್ಸ್ ಎಲ್ಲ ಹಾಕೊಂಡ್ಬಿಟ್ರು ವಾಪಸ್ಸು. ನೋಡಿದ್ರಲ್ಲ ಏನು ಮಸ್ತಾಗಿತ್ತು ಅಂತ. ಟ್ರೈನ್ ಬಂದವಾಗ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು. ಎಲ್ಲರೂ ಫುಲ್ಲು ಮೊಬೈಲ್ಗಳು ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಒಬ್ರನ್ನೊಬ್ರು ನೂಕೊಂಡು ಮಾಡಿಕೊಂಡು. ಸಖತ್ತಾಗಿತ್ತು. ಮತ್ತೆ ವಾಪಸ್ ಮಾರ್ಕೆಟ್ ರೆಡಿ, ಎಲ್ಲ ಹಾಕೊಂಡ್ಬಿಟ್ರು ಮತ್ತೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫ್ರೂಟೆಡ್ ಡೂರಿಯನ್ನು ಇದು ಆಕ್ಚುಲಿ ಎಷ್ಟೊಂದು ಹೋಟೆಲ್ಸಲ್ಲಿ ಎಲ್ಲ ಕಡೆನೂ ಬ್ಯಾನ್ ಮಾಡಿದ್ದಾರೆ, ತಗೊಂಡು ಹೋಗೋ ಆಗಿಲ್ಲ. ಎಷ್ಟು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಅಂದರೆ ಈ ಫ್ರೂಟದು. ನಾವು ಯಾವುದೇ ಹೋಟೆಲ್ನಲ್ಲಿ ರೂಮ್ನಲ್ಲಿ ಸ್ಟೇ ಮಾಡಿದ್ರು ಈ ಫ್ರೂಟ್ನ ತಗೊಂಡೋಗೋ ಹಾಗಿಲ್ಲ, ಫೈನ್ ಹಾಕ್ತಾರೆ. ಪಾಪ ತಗೊಂಡೋದ್ರೆ ಫೈನ್ ಹಾಕ್ತಾರೆ, ಯಾಕಂದ್ರೆ ಅದ್ರದ್ದು ಸ್ಮೆಲ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನೋಡಿದ್ರಲ್ಲ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಈ ರೈಲ್ವೆ ಮಾರ್ಕೆಟ್ ಬಗ್ಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನೀಗಿದ್ದೀನಿ ಬಯೋಕೆ ಸ್ಕೈ ಹೋಟೆಲ್ನಲ್ಲಿ. ಸೊ ಈ ಬಯೋಕೆ ಸ್ಕೈ ಹೋಟೆಲ್ನ ನಾವು ಅಗೋಡಾದಲ್ಲಿ ಬುಕ್ ಮಾಡ್ಕೊಂಡ್ವಿ 950 ರುಪೀಸ್ಗೆ. ಸೊ ಇದರಲ್ಲಿ ಅಬ್ಸರ್ವೇಷನ್ ಡೆಕ್ಕು ಮತ್ತು ಇನ್ನೊಂದು 83rd ಫ್ಲೋರ್ನಲ್ಲಿ ಒಂದು ಡ್ರಿಂಕ್ ಕೊಡ್ತಾರೆ ಫ್ರೀಯಾಗಿ. ಕಾಕ್ಟೇಲ್ ಆಗಿರಲಿ, ಇಲ್ಲ ಹಾಟ್ ಡ್ರಿಂಕ್ಸ್ ಆಗಿರಲಿ, ಇಲ್ಲ ಸಾಫ್ಟ್ ಡ್ರಿಂಕ್ಸ್ ಆಗಿರಲಿ, ಯಾವುದಾದ್ರೂ ತೊಗೋಬೋದು. ಆಪ್ಷನ್ ನಮ್ಮ ಇಷ್ಟ. ಸೊ ಒಂದು ಡ್ರಿಂಕ್ ಫ್ರೀ ಇರುತ್ತೆ. ಮತ್ತು 84th ಫ್ಲೋರಲ್ಲಿ ರೊಟೇಟಿಂಗ್ ಇರುತ್ತೆ, ಫುಲ್ಲು 360 ಡಿಗ್ರಿ ವ್ಯೂ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಆಫರ್ ಅಂತ ಅನ್ನಿಸ್ತು. ಬೇರೆ ಕಡೆ ಎಲ್ಲ ಸ್ವಲ್ಪ ರಶ್ ಇರ್ತಾರೆ, ಇದು ಸ್ವಲ್ಪ ಕ್ರೌಡು ಕಮ್ಮಿ ಇದೆ, ಆರಾಮಾಗಿ ನೋಡ್ಬೋದು. ಫುಲ್ಲು ವ್ಯೂ ಪೂರ್ತಿ ಚೆನ್ನಾಗಿತ್ತು. ನೋಡ್ರಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ಒಂಚೂರು ಶಾಪಿಂಗ್ ಕೂಡ ಮಾಡಬೇಕು, ಅಲ್ಲಿ ಸ್ವಲ್ಪ ಚೀಪ್ ಅಂದರು. ಇಷ್ಟೊತ್ತು ಇಲ್ಲಿ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡಿದ್ದಾಯ್ತು. ಇವಾಗ ಚೈನಾ ಟೌನಲ್ಲೂ ಹೋಗಿ ಅದು ಏನಿದೆ ನೋಡೋಣ ಬನ್ನಿ. ಬನ್ನಿ ಚೈನಾ ಟೌನ್ ತೋರಿಸ್ತೀನಿ. ಮಾರ್ಕೆಟ್ ಭಾನುವಾರದೊತ್ತು ಕ್ಲೋಸ್ ಅಂತೆ ಚೈನಾ ಟೌನು. ಅದೇ ಬೇಜಾರಾಯಿತು. ಆ ಟೌನ್ ಹೇಳಲೂ ಇಲ್ಲ, ಕರ್ಕೊಂಬಂದ್ಬಿಟ್ಟ ಸುಮ್ಮನೆ. ಕೇಳಿದ್ರೆ ಭಾನುವಾರದೊತ್ತು ಕ್ಲೋಸ್ ಅಂತ ಅಂದ್ಬಿಟ್ಟ. ಇಲ್ಲಿ ಶಾಪಿಂಗ್ ಮಾಡೋಣ, ಸ್ವಲ್ಪ ಚೀಪ್ ಇರುತ್ತೆ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಹಿಂಗಾಗೋಯ್ತು. ನಮಗಿನ್ನು ಟೈಮು ಇಲ್ಲ. ನಾಳೆ ನಾವು ರಿಟರ್ನ್ ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಸೊ ಇಂಡಿಯಾಗೆ ಬರ್ತಾ ಇದ್ದೀವಿ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ನಾಳೆ ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನವರೆಗೂ ಟೈಮ್ ಇದೆ. ನೋಡೋಣ ಅವಾಗ ಏನಾದರೂ ಸ್ವಲ್ಪ ಬೇರೆ ಏನಾದರೂ ಮಾಡೋಕ್ಕಾಗುತ್ತೆ. ಇನ್ನೊಂಚೂರು ಶಾಪಿಂಗ್ ಮಾಡೋದಿತ್ತು. ಪರವಾಗಿಲ್ಲ, ಬನ್ನಿ ಹೋಗ್ಲಿ. ಚೈನಾ ಟೌನ್ ಆದರೂ ನಿಮಗೆ ತೋರಿಸ್ತೀನಿ. ಫುಲ್ಲು ರೋಡೇ ಇವ್ರದ್ದು. ಎಲ್ಲೋದ್ರೂ ಯಾವ ದೇಶಕ್ಕೆ ಹೋದ್ರೂ ರೋಡು ಒಂದು ಟೌನೇ ಮಾಡ್ಕೊಬಿಡ್ತಾರಪ್ಪ ಇವರು ಚೈನಾದವರು. ನೋಡಿ, ಎಲ್ಲಿ ಯಾವ ದೇಶಕ್ಕೆ ಹೋದ್ರೂ ಚೈನಾ ಟೌನ್ ಅಂತ ಏನೋ ಒಂದು ಇದ್ದೇ ಇರುತ್ತೆ. ಏನೇನೋ ಸ್ಟೈಲಿಂಗಲ್ಲಿ ಮಾಡ್ತವ್ರೆ ಅಟ್ರಾಕ್ಟ್ ಮಾಡೋಕ್ಕೆ. Thằng này lên cho một cái nó cay nó cao ta. Hello. ಆಕ್ಟೋಪಸ್ಸು, ಸ್ಕ್ವಿಡ್ಡು, ಇದನ್ನು BBQ ಮಾಡ್ತಾರೆ. This one please, one. No sweet, no sweet. Is there any hot, spicy sauce? Sauce or powder? Powder, something. Spicy powder, chili powder. ಬೇಡವಾ? You have spicy sauce or something. That is. No spice. ಆ ಥರದಂತ. ಸೈಡಲ್ಲಿ ಹಾಕಿಸ್ಕೊ. Side please, put it in side. Side. 60 ಅಲ್ವಾ? ಹೆಂಗಿದೆ? ಚೆನ್ನಾಗಿದೆಯಾ? ನೋಡಿ, 60ಗೆ 3 ಪೀಸ್ ಕೊಟ್ಟಿದ್ದಾರೆ. ಖಾರ ಒಂಚೂರೇನೋ ಹಾಕಕ್ಕೆ ಕೇಳಿದ್ವಿ ಸೈಡ್ನಲ್ಲಿ. ಚೆನ್ನಾಗಿದೆ, ಓಕೆ, ತಿನ್ಬೋದು. ಇವ್ರಿಗೆ ಹೇಳ್ಬೇಕು, ಇಲ್ಲಾಂದರೆ ಸ್ವೀಟ್ ಸಾಸ್ ಎಲ್ಲ ಹಾಕ್ಬಿಡ್ತಾರೆ. ಅದಕ್ಕೆ ನಾವು ಬೇಡ ಅಂದ್ವಿ ಸಾಸು. ಖಾರದೇನೋ ಕೊಟ್ಟಿದ್ದಾರೆ, ಅದು ಹೆವಿ ಖಾರ ಇದೆ. ಚೂಚೂಡೆ ಹತ್ಕೊ ತಿನ್ನಬೇಕು. ಚೈನಾ ಟೌನಲ್ಲಿ ವೆಜ್ ಆಪ್ಷನ್ ತುಂಬ ಕಮ್ಮಿ ರೀ. ಎಲ್ಲ ಬರೀ ನಾನ್ ವೆಜ್ಜೇ. ನಿಮ್ಗೆ ಗೊತ್ತಲ್ಲ, ಅವ್ರು ತಿನ್ನೋದೇ ನಾನ್ ವೆಜ್ಜು. ಆದರೆ ನಮಗೆ ವೆಜ್ ಸಿಕ್ತು. ಮಶ್ರೂಮ್ ಡಂಪ್ಲಿಂಗ್ಸು, ಮೋಮೋಸ್ ಅಂತೀವಲ್ಲ ಆ ಥರ. ಚೆನ್ನಾಗಿದೆ ವೆಜ್ ಆಪ್ಷನ್. ಇದೊಂದೇ ಸಿಕ್ಕಿದ್ದು ನಮಗೆ ಇಲ್ಲಿವರೆಗೂ. ಚೆನ್ನಾಗಿದೆ. ಸ್ವೀಟ್ ಆಗಿಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಇದೇ ಅಂಗಡಿ ಅಜ್ಜಿ ಪಾಪ ಮಾಡ್ತಾವ್ರೆ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಡಂಪ್ಲಿಂಗ್ಸ್ ಮಾಡ್ತಾ ಇದ್ದಾರೆ. ಮಶ್ರೂಮು, ಟೋಫು, ಆ ಥರ ವೆರೈಟಿ ಇದೆ. ಪರವಾಗಿಲ್ಲ. 60 ಬಾತ್ ಕೊಟ್ವಿ, ಪರವಾಗಿಲ್ಲ ಅನ್ನಿಸ್ತು. ಸೊ ನೋಡಿದ್ರಲ್ಲ, ಥೈಲ್ಯಾಂಡ್ ಸೀರೀಸು ಎಲ್ಲ ವೀಡಿಯೋಸು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಇವತ್ತಿಗೆ ಎಲ್ಲ ಥೈಲ್ಯಾಂಡ್ ವೀಡಿಯೋಸು ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ವಿಡಿಯೋ ಲಾಸ್ಟಲ್ಲಿ ಬರುತ್ತೆ, ಅದು ಐಟ್ನರಿ ರಿಲೇಟೆಡು. ಎಷ್ಟು ಖರ್ಚಾಯಿತು, ಏನು ಖರ್ಚಾಯಿತು ಅಂತ. ಕೊನೆಗೆ ನಾನು ಐಟ್ನರಿ ಡೀಟೇಲ್ ಫುಲ್ PDF-ನ ಕೂಡ ಶೇರ್ ಮಾಡ್ತೀನಿ. ನಾನು 1 ವಾರ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿದ್ದ ಐಟ್ನರಿ ನಿಮಗೆ ಫ್ರೀಯಾಗಿ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡ್ದಿರ ಆ ವಿಡಿಯೋನ ಕೂಡ ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ನೋಡಿದ್ರಲ್ಲ ಥೈಲ್ಯಾಂಡ್ ಸೀರೀಸ್ ಪೂರ್ತಿನೂ. ಸೊ ಇವತ್ತಿಗೆ ನಾವೆಲ್ಲ ಕಂಪ್ಲೀಟ್ ಎಲ್ಲ ಆ್ಯಕ್ಟಿವಿಟೀಸ್ನೂ ಮುಗಿಸಿದ್ವಿ. ಇನ್ನು ನಾಳೆ ಸಂಜೆ ನಾವು ಬ್ಯಾಂಕಾಕಿಂದ ಇಂಡಿಯಾಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಾಳೆ ಬೆಳಗ್ಗೆ ಒಂದಷ್ಟು ಶಾಪಿಂಗ್ ಬ್ಯಾಲೆನ್ಸ್ ಇಟ್ಟಿದ್ದೀವಿ ಇವತ್ತು. ಯಾಕಂದರೆ ಚೈನಾ ಟೌನ್
ನೈಟ್ ಮಾರ್ಕೆಟ್ ಕ್ಲೋಸ್ ಇತ್ತು, ಬರೀ ಫುಡ್ ಸ್ಟ್ರೀಟ್ ಮಾತ್ರ ಓಪನ್ ಇತ್ತು. ಸೊ ಅಲ್ಲೇನು ಮಾಡೋಕ್ಕಾಗಲಿಲ್ಲ. ಸೊ ನಾಳೆ ಬೆಳಗ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನ ನಾವು ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಇಂಡಿಯಾಗೆ ಫ್ಲೈ ಆಗ್ತೀವಿ. ಸೊ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ವೀಡಿಯೋಸು. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.